ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಯದು ಕುಮಾರ್ ಸರ್, ಈಗ ಬಿಜೆಪಿ ನಾಯಕರಿಗೆ ಅದರಲ್ಲೂ ಹಿಂದೂ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತೀರಿ, ಹಿಂದುತ್ವದ ಮೇಲೆ ಭಾಷಣ ಮಾಡ್ತೀರಿ, ಕೆಲವೊಂದಿಷ್ಟು ನೋಡಿದ್ದೇವೆ ನಾವು ರಣತಂತ್ರಗಳನ್ನು. ಬಟ್ ಅಲ್ಲಿ ಹಿಂದೂಗಳ ಕಗ್ಗೋಲೆಗಳಾಗ್ತಾ ಇದೆ. ಕೇಂದ್ರ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಪ್ಪ, ಏನು ವಾರ್ನಿಂಗ್ ಕೊಡ್ತು ಅಂತ ಕೇಳ್ತಿದ್ದಾರೆ. ಮೊದಲನೇದಾಗಿ ನಾವು ಬಾಂಗ್ಲಾದೇಶ ಏನು ನಾವು ಹುಟ್ಟಾಕಿದಂಥ ದೇಶ, ಸಾಕಿದ ನಾಯಿ ನಮ್ಮನ್ನು ಕಚ್ಚಕ್ಕಂತ ಬರ್ತಾ ಇರ್ತೋ, ಅಲ್ಲಿ ನಡೀತಕ್ಕಂಥ ನರಮೇಧಗಳು ಏನು ಹಿಂದೂಗಳ ಮೇಲೆ ನಡೀತಾ ಇರುತ್ತೋ ಅದನ್ನು ಖಂಡಿಸಬೇಕಾಗತ್ತೆ. ಎಲ್ಲರೂ ಉಮರ್ ಶರೀಫ್ನು ಹೇಳಿದ್ರು, ಅವರಿಗೆ ಸ್ವಾಗತ ಬಯಸ್ತೇನೆ ಅವ್ರು ಹೇಳಿದ್ದಕ್ಕೆ. ಅದಕ್ಕೆ ಆದರೆ ನಾವು ಹೇಳಿದಂಥದ್ದು ಅದು ಎಷ್ಟು ಮಾತಿನಲ್ಲಿದೆ, ಎಷ್ಟು ಕೃತ್ಯದಲ್ಲಿದೆ, ಸ್ಟ್ರಾಟಜಿ ಆ್ಯಕ್ಷನಲ್ಲಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಯಾಕೆ ಗೊತ್ತಾ ಸರ್, ಅದರಲ್ಲಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಬೇರೆ ಎಲ್ಲೋ ನಡೀತಾ ಇರಬೇಕಾದ್ರೆ ಕೆಲವು ಘಟನೆಗಳು ರಾಷ್ಟ್ರದ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಗಾಜಾನಲ್ಲಾಗ್ಬೋದು, ಪ್ಯಾಲೆಸ್ಟೈನಲ್ಲಾಗ್ಬೋದು, ಆಗಬೇಕಾದಾಗೆಲ್ಲ ಏನಾದರೂ ಆಯ್ದಾಗ ಭಾರತದಲ್ಲಿ ತುಂಬ ಮಿಡಿಯುತ್ತೆ, ಕೆಲವರದ್ದು ಮತಗಳದ್ದು ತುಂಬ ಮಿಡಿಯುತ್ತೆ. ಮತ್ತು ಇಲ್ಲಿನ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡುವಂಥದ್ದಾಗ್ಬೋದು. ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನು, ಐ ಸ್ಟ್ಯಾಂಡ್ ವಿತ್ ಗಾಜಾ, ಮತ್ತು ಅದನ್ನ ಏನಂತಾರೆ, ನಮ್ಮ ಬ್ರಿಗೇಡ್ ರೋಡ್ ರಸ್ತೆಗಳಲ್ಲಿ ಕ್ಯಾಂಡಲ್ ಮಾರ್ಚ್ ಆಗುವಂಥದ್ದು, ಪೀಸ್ ಮಾರ್ಚ್ ಆಗುವಂಥದ್ದು ಆ ಥರ ಆಗುತ್ತೆ. ಅದೇ ರೀತಿಯಾದಂಥ ಒಂದು ಹಿಂದೂ, ಬಾಂಗ್ಲಾದೇಶದ ಹಿಂದೂ ಅಂತಲೇ ಬಾಂಗ್ಲಾದೇಶದ ಪ್ರಜೆ ಅಂತ ಈ ಥರದ್ದಾದಾಗ ಎಲ್ಲೂ ಈ ಥರದ್ದು ಯಾರನ್ನು ಖಂಡಿಸುವಂಥದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಖಂಡಿಸುವಂಥದ್ದೆಲ್ಲ ಬೆರಳಿಡಿಕೆಯಷ್ಟು ಉಮರ್ ಶರೀಫ್ ಅನ್ನೋದು ಬಿಟ್ಟರೆ ಬೇರೆ ಯಾರು ಮಾಡಿದ್ದಾರೆ ಸರ್? ಅಲ್ಲಿ ಯಾವ ಪಕ್ಷ ಮಾಡಿದೆ? ಬೇರೆ ಇದಾಗಿ ರಾಷ್ಟ್ರೀಯ ಪಕ್ಷಗಳು ಅನ್ನೋದು ಯಾವ್ದು ಮಾಡಿದೆ ಅನ್ನೋದ್ರಲ್ಲಿ ಅಂದರೆ ಅವರ ಅರ್ಥ ಏನಂದಲ್ಲಿ, ಹಿಂದೂಗಳನ್ನು ಎಲ್ಲಾದರೂ ನರಮೇಧ ಮಾಡಿದ್ರು ಕೂಡ ಇಟ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್. ಅದೇ ಬೇರೆ ರೀತಿ ಆಗಿದ್ರೆ ಅಂತಂದ್ರೆ, ಬೇರೆ ದೇಶ, ಬೇರೆ ಪ್ರಪಂಚದ ಎಲ್ಲೇ ಮೂಲೆಯಲ್ಲಿ ಆಗಿದ್ರು ಕೂಡ ಅದು ನಮ್ಮ ಮೇಲೆ ಪ್ರಭಾವ ಬೀಳುವಂಥದ್ದು ಅಲ್ಲ. ನಿಮ್ಮ ಪ್ರಕಾರ ಎಲ್ಲ ಭಾರತೀಯ ಹಿಂದೂಗಳು ಎಲ್ಲರೂ ಸ್ಟೇಟಸ್ ಹಾಕೊಂಡಿದ್ರೆ, ಎಲ್ಲರೂ ಘಟನೆ ಖಂಡಿಸಿದ್ರೆ ಅಂತ ನೀವು ಭಾವಿಸ್ತೀರಾ? ಡೆಫಿನೆಟ್ ಆಗಿ ಖಂಡಿಸಲೇಬೇಕು ಸರ್. ಎಲ್ಲ ಭಾರತೀಯ ಪ್ರಜೆಗಳು ಯಾರೇ ಆದ್ರೂ ಖಂಡಿಸಲೇಬೇಕಾಗುತ್ತೆ. ಇದರಲ್ಲಿ ಖಂಡಿಸಿದ್ರೆ ಏನ್ ಮಾಡ್ತೀರಾ ಅದನ್ನಲ್ಲಿ? ಸೊ ನಾ ಹೇಳ್ತಾ ಇರೋಂಥದ್ದು, ನಮ್ದು ಪ್ರಜಾಪ್ರಭುತ್ವ ದೇಶ, ಅವ್ರನ್ನು ಪ್ರಜಾಪ್ರಭುತ್ವ ಅಂತಾನೆ ತಗೊಂಡಿದ್ದಂಥದ್ದು. ಮಾಡಿದಂತಾಗ ಅಲ್ಲಿ ಕಾನೂನು ಏನಾಯ್ತು, ಅಲ್ಲಿನ ಸಂವಿಧಾನ ಏನಾಯ್ತು, ಯಾರು ಪಾಲಿಸ್ತಾ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಯಾರು ಹೇಳ್ತಾರಲ್ಲ, ದೀಪಕ್ ಚಂದ್ರ ದಾಸ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥದ್ದು ಸರ್. ಪೊಲೀಸ್ ಕಸ್ಟಡಿಯಲ್ಲಿ ನೀವು ಕಾನೂನು ಸಂರಕ್ಷಿಸ್ತೀವಿ, ಸಂವಿಧಾನ ಸಂರಕ್ಷಿಸ್ತೀವಿ ಅಂತ ಎಲ್ಲ ಮಾತಾಡುವಂಥವ್ರು ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಇರೋರನ್ನ ಹೇಗೆ ಬಿಟ್ಕೊಟ್ಬಿಡ್ತೀರಾ ಸರ್? ಹೇಗೆ ನಮ್ಮ ಕೈಲಿ ಕೊಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಕೆಲವು ಡಾಟ್ಸ್ಗಳನ್ನ ನೀವು ಇದು ಮಾಡಿದಂದ್ರೆ, ಭಾರತದಲ್ಲಿ ಕರ್ನಾಟಕದಲ್ಲಿ ನಡೆದಂತ ಕೆಲವು ಘಟನೆಗಳು ಹೀಗೇನೆ. ಕಾನೂನು ವಶದಲ್ಲಿ ಇರೋರ್ನ ನಮ್ಮ ಕೈಲಿ ಕೊಟ್ಬಿಡಿ, ನಾವು ನೋಡ್ಕೊಂತೀವಿ. ಈ ಮಾನಸಿಕತೆ ಅಲ್ಲೂ ಇದೆ, ಈ ಮಾನಸಿಕತೆ ಕೆಲವರಲ್ಲಿ ಇಲ್ಲೂ ಇದೆ. ಇದನ್ನ ನಾವು ಟೀಕಿಸ್ತಾ ಇರೋವಂಥದ್ದು, ಇದನ್ನ ಮಾಡ್ತಾ ಇರೋವಂಥದ್ದು. ಸೊ ನೀವು ಕೇಳಿದ್ರೆ ದೇಶ ಏನ್ ಮಾಡ್ತದೆ, ಸರ್ಕಾರ ಏನ್ ಮಾಡ್ತದೆ? ಡೆಫಿನೆಟ್ ಆಗಿ ಸರ್, ಇನ್ನೊಂದು ದೇಶದ ಇದನ್ನೆಲ್ಲ ಹಸ್ತಕ್ಷೇಪ ಮಾಡುವಂತ ತಪ್ಪು ಅದಂತ ಇರುತ್ತೆ. ಆದ್ರೆ ವೆನ್ ದೇರ್ ಈಸ್ ಅ ರಿಲಿಜಿಯಸ್ ಪ್ರಾಸಿಕ್ಯೂಷನ್ ಅಂದಾಗ ಆ ರಿಲಿಜಿಯಸ್ ಪ್ರಾಸಿಕ್ಯೂಷನ್ ಖಂಡಿಸಲೇಬೇಕಾಗುತ್ತೆ. ಗ್ಲೋಬಲ್ ಲೆವೆಲ್ UN ಇದರಲ್ಲಿ ಏನಾಗುತ್ತೆ, ಬೇರೆ ಬೇರೆ ರಾಷ್ಟ್ರದಲ್ಲಿ ಏನಾಗುತ್ತೆ, ಅದನ್ನು ದಬಾವ್ ಅವ್ರ ಮೇಲೆ ಕೊಡ್ಲೇಬೇಕಾಗುತ್ತೆ. ಅವ್ರನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಅಲ್ಲಿನ ಇಂಟರಿಮ್ ಗವರ್ಮೆಂಟ್ ಆದಂತ ಮೊಹಮ್ಮದ್ ಯೂನಿಸ್ ಅವ್ರದ್ದು ತಗೋಬೇಕಾಗತ್ತಲ್ವಾ? ನಾವ್ ಹೇಳ್ತಾ ಇರೋದು, ನಿಮ್ ಬಾಂಗ್ಲಾದೇಶದಲ್ಲಿ ನಿಮ್ಮ ತಿಕ್ಕಾಟ ಇರುವಂತದ್ದು ಎರಡು ರಾಜಕೀಯ ಪಕ್ಷಗಳ ಮೇಲೆ, ಅವಾಮಿ ಲೀಗು ಮತ್ತೆ BNP ಇರುವಂತದ್ದು. ಅದ್ರಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾರೆ ಸರ್. ಪ್ರಧಾನಿ ಮೋದಿ ಅವ್ರ ಕಾರಣ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ. ಶೇಖ್ ಹಸೀನಾ ಅವ್ರಿಗೆ ಆಶ್ರಯ ಕೊಟ್ಟರು, ಅವ್ರನ್ನ ಅಲ್ಲಿ ಹಸ್ತಾಂತರ ಮಾಡ್ತಿಲ್ಲ, ಹಾಗಾಗಿ ಅದ್ರ ಸೇಡನ್ನ ಹಿಂದೂಗಳ ಮೇಲೆ ತೀರಿಸ್ಕೊಳ್ತಿದ್ದಾರೆ ಅಂತ ಹೇಳಿ. ಶೇಖ್ ಹಸೀನಾಗ ಅವರು ಒಂದು ಆಶ್ರಯ ಬಯಸಿ ಬಂದಾಗ, ಹಾಗಾದ್ರೆ ಭಾರತಕ್ಕೆ ಆಶ್ರಯ ಚೀನಾ ಒಂದು ಇದ್ರ ದಬಾವದಿಂದ 1953ನೇ ಇಸ್ವಿನಲ್ಲಿ ದಲೈ ಲಾಮಾ ಬಂದ್ರು, ಭಾರತ ಆಶ್ರಯ ಕೊಡ್ತು. ತಪ್ಪ? ನಾವು ಅವ್ರಿಗೆ ಸ್ಥಳ ಕೊಟ್ಟಿಲ್ಲ. ವರ್ಗದಲ್ಲಿ ನಾವು ಅವ್ರಿಗೆ ಯುದ್ಧಕ್ಕಂತ ಏನಾದ್ರು ಸ್ಥಳ ಕೊಟ್ರ, ಇಲ್ಲ ಯುದ್ಧಕ್ಕೆ ಪ್ರಚೋದನೆ ಅಂತ ಮಾಡಕ್ಕೆ ಸ್ಥಳ ಕೊಟ್ರ? ಅಂದಿನ ಪ್ರಧಾನಿ ಕೊಟ್ಟಿರ್ತಾನೆ ಅದಲ್ಲಿ. ಇವತ್ತು ಅವ್ರು ಇದರಲ್ವ, ಇಲ್ಲೇನೆ ಇದರಲ್ಲಿ. ಸೊ ಇದರಲ್ಲಿ ಏನ್ ತಪ್ಪು ಸರ್? ಅದರಲ್ಲಿ ರಾಜಕೀಯ ಆಶ್ರಯ ಬಯಸಿ ಬಂದಿದಂಥದ್ದು, ಅಲ್ಲಿನ ಪೊಲಿಟಿಕಲ್ ಈವೆಂಟ್ಸ್ಗಲ್ಲ, ಅಲ್ಲಿ ನಡೀತಾ ಅಂತ ರಾಜಕೀಯ ವಿದ್ಯಮಾನಕ್ಕಲ್ಲ. ಒಬ್ಬ ರಾಷ್ಟ್ರದ ಇನ್ನೊಂದು ರಾಷ್ಟ್ರದ ಪ್ರತಿನಿಧಿ ಒಂದು ರಾಜಾಶ್ರಯ ಕೇಳಿ ಬಂದಾಗ ಕೊಡುವಂಥದ್ದು ಹಿಂದಿನಿಂದನೂ ಬಂದಿರೋವಂಥದ್ದು, ಭಾರತ ಅದನ್ನ ಪಾಲಿಸ್ಕೊಂಡು ಬಂದಿರೋವಂಥದ್ದು. ಅದರಲ್ಲಿ ಏನ್ ತಪ್ಪಿದೆ ಅದರಲ್ಲಿ? ಸೊ ನಾ ಹೇಳ್ತಾ ಇರುವಂತದ್ದು, ಒಂದು ರಾಷ್ಟ್ರ ತಮಗೆ ಬೇಕಂತ ವೆಸ್ಟ್ ಪಾಕಿಸ್ತಾನ್, ಈಸ್ಟ್ ಪಾಕಿಸ್ತಾನ್ ಅಂತ ಹೇಳಿದಾಗ, ಅಲ್ಲ ಗಲಭೆಗಳಾದಾಗ ವೆಸ್ಟ್ ಪಾಕಿಸ್ತಾನ್ ಅವ್ರು ಬಂದಾಗ ಭಾರತದ ಸೈನಿಕರು ನೆತ್ತರ ಸುರಿಸಿದ್ದಾರೆ. ಅದಕ್ಕೆ ನಿಮ್ದೇ ಆದಂತ ರಾಷ್ಟ್ರವನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅದಲ್ಲಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ರಾಡಿಕಲ್ ಇಸ್ಲಾಮೈಸೇಷನ್ ಅಂತ ಬರ್ತಾ ಇರ್ಬೇಕಾದಾಗ ಭಾರತದ ವಿರುದ್ಧ ಯಾಕೆ ನಿಮ್ಮ ರಾಜಕೀಯದ ತಿಕ್ಕಾಟಗಳು ಅಲ್ಲಿ ನಡಿಬೇಕಾದಾಗ ಭಾರತದ ವಿರುದ್ಧ ಮಾನಸಿಕತೆ ಯಾಕೆ ಬರ್ತಾ ಇದೆ? ಅದು ಕನೆಕ್ಟಿಂಗ್ ದ ಡಾಟ್ಸ್ ನಮ್ಮ ದೇಶಕ್ಕೂ ಅಲ್ಲಿ ದೇಶಕ್ಕೂ ಆಗ್ತಾ ಇರುವಂತ ಕೆಲವು ಘಟನೆಗಳಲ್ಲಿ ಅದು ಸಾಂದರ್ಭಿಕವಾಗಿ ಇಟ್ ಈಸ್ ಮ್ಯಾಚಿಂಗ್ ದಟ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ನಿಜ. ಉಮರ್ ಶರೀಫ್ ಸರ್, ಈಗ ಭಾರತದಲ್ಲಿರುವಂಥ ಮುಸ್ಲಿಮರಾಗಲಿ ಅಥವಾ ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ, ಒಮನ್ನು, ಯೆಮೆನ್ನು, ಸೌದಿ ಎಲ್ಲ ಮುಸ್ಲಿಮರ ಮನಸ್ಥಿತಿ ಅಂದರೆ ಬಹುತೇಕವಾಗಿ ಹಿಂದೂಗಳಂದರೆ ಕಂಡ್ರೆ ಒಂಥರ ಏನೋ ಕತ್ತಿ ಮಸಿಯುವಂಥ ಮನಸ್ಥಿತಿಗಳು, ಅವನು ದೂರವಿಡುವಂಥ ಪ್ರಯತ್ನಗಳು, ಅಂದರೆ ಆ ರೀತಿಯ ಮಾನಸಿಕತೆ ಇದೆಯಾ ಅಂತೇಳಿ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ.
ಸುಮಾರು ಜನರು, ಮಿಲಿಯನ್ಸ್ ಆಫ್ ಜನರು ಇವತ್ತು ಎಕ್ಸ್ಪ್ಯಾಕ್ಟ್ಸ್ ಆಗಿದ್ದಾರೆ. ಎಕ್ಸ್ಪ್ಯಾಕ್ಟ್ಸ್ ಆಗಿ ಅಲ್ಲಿ ಸೌದಿ ಅರೇಬಿಯಾನಲ್ಲಿ, ದುಬೈನಲ್ಲಿ ಎಷ್ಟೋ ಜನರು ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ. ಅದ್ರಲ್ಲಿ ಅನೇಕರು ಬಂದು ಹಿಂದೂಗಳು ಅಲ್ಲಿ ಹೋಗಿ ಕೆಲಸ ಮಾಡ್ತವ್ರೆ. ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿ ಒಳ್ಳೆ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಯಾಕಂತಂದ್ರೆ ಇವರಲ್ಲಿ ಇರತಕ್ಕಂತ ಕ್ವಾಲಿಟೀಸ್ ಅನ್ನ ಅವ್ರು ಬಹಳ ಖುಷಿ ಪಡ್ತಾ ಇದಾರೆ. ಅರಬ್ಸ್ ಬಂದು ಬಹಳ ಖುಷಿ ಪಡ್ಕೊಂಡು ಎಷ್ಟೋ ಜನ, ಇಲ್ಲೂ ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನ್ ಅಲ್ಲಿ ಕೂಡ, ಅಫ್ಘಾನಿಸ್ತಾನ್ ಕೂಡ ಇವತ್ತಿಗೆ ತಾಲಿಬಾನ್ ಒಂದು ಕಾಲದಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಆಗಿತ್ತು, ಆದ್ರೆ ಇವತ್ತಿಗೆ ಒಂದು ಸಂಬಂಧವನ್ನು ಬೆಳೆಸುವ ರೀತಿಯಲ್ಲಿ ಅವರು ಕೂಡ ಮುಂದೆ ಬಂದಿರುವಾಗ, ನಾವು ಕೂಡ ನಮ್ಮ ಭಾರತೀಯ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಡಿಪ್ಲೊಮ್ಯಾಟಿಕ್ ಟೈಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಒಂದು ರಾಜತಂತ್ರ ಮೂಲಕ ಅವರು ಅದನ್ನ ಮೇಂಟೈನ್ ಮಾಡ್ತಾರೆ. ಸೊ ಹಾಗಾಗಿ ಮುಸ್ಲಿಂ ಮನಸ್ಥಿತಿ ಅಂತ ಹೇಳೋಕ್ಕಿಂತ ಇದು ಬಂದು ಹೂಲಿಗ್ಯಾನಿಸಂ. ಇದು ಬಂದು ಏನಂದ್ರೆ, ನೇಪಾಲ್ನಲ್ಲಿ ನಡೀತಲ್ಲ, ನೇಪಾಲ್ನಲ್ಲಿ ಫೇಸ್ಬುಕ್ ಅನ್ನ ಬ್ಯಾನ್ ಮಾಡಿರುವಾಗ, ಇನ್ನು ಬೇರೆ ಬೇರೆ ಇತ್ಯಾದಿ ಸೋಷಿಯಲ್ ಮೀಡಿಯಾ ಇದು ಪ್ಲಾಟ್ಫಾರ್ಮ್ ಅನ್ನು ಬ್ಯಾನ್ ಮಾಡಿರುವಾಗ, ಅಲ್ಲಿ ಯುವಕರು ಆಚೆ ಬಂದು ಜೆನ್ಸಿ ಪ್ರೊಟೆಸ್ಟ್ ನಡೀತು. ಅಲ್ಲಿ ನೇಪಾಲ್ ಬಂದು ಮುಸ್ಲಿಂ ರಾಷ್ಟ್ರ ಇಲ್ಲ, ಬಟ್ ಇದೇ ರೀತಿನೇ ಅಲ್ಲಿ ಕೂಡ ನಡೀತು. ಮತ್ತೆ ಅಲ್ಲಿರತಕ್ಕಂತ ಮಿನಿಸ್ಟರ್ಸ್ ಅನ್ನ ಆಚೆ ಕಳಿಸಿದ್ರು, ಮತ್ತೆ ಅಲ್ಲಿರುವ ಪ್ರೈಮ್ ಮಿನಿಸ್ಟರ್ ಕೂಡ ರಿಸೈನ್ ಮಾಡಿದ್ರು. ಸೇಮ್ ಥಿಂಗ್ ಇಲ್ಲಿ ಶ್ರೀಲಂಕಾದಲ್ಲಿ ರಾಜಪಕ್ಷೆಗೆ ಅದೇ ಆಯ್ತು. ರಾಜಪಕ್ಷ ಇರುವ ಜಾಗ ಬಂದು ಬುದ್ಧಿಸ್ಟ್ ನೇಷನ್, ಅಲ್ಲಿ ಏನ್ ನಡೀತು, ಅಲ್ಲಿ ಕೂಡ ಒಂದು ರೀತಿಯಲ್ಲಿ ಏನು ಎಕಾನಮಿಕ್ ಡೌನ್ಫಾಲ್ ಆಗುವಾಗ, ಅಂದ್ರೆ ಆರ್ಥಿಕ ವ್ಯವಸ್ಥೆ ಕುಸಿದು ಕೆಳಗೆ ಬೀಳುವಾಗ, ಅವಾಗ ಏನ್ ಮಾಡಿದ್ರು, ಇದೇ ರೀತಿಯ ರೋಡ್ಗೆ ಇಳಿದ್ರು, ಎಲ್ಲಾ ಕೆಲಸ ಮಾಡಿದ್ರು, ಮತ್ತೆ ಅಲ್ಲಿರತಕ್ಕಂತ ಪ್ರೆಸಿಡೆಂಟ್ ಬಂದು ಅದನ್ನ ರಿಸೈನ್ ಮಾಡಕ್ಕೆ ಸಾಧ್ಯ ಆಯ್ತು. ಸೊ ಇಲ್ಲಿ ಅದೇ ರೀತಿ ಒಂದು ಮನಸ್ಥಿತಿ, ಅದೇ ರೀತಿ ಕೆಲಸ ಇಲ್ಲಿ ಬಾಂಗ್ಲಾದೇಶನಲ್ಲಿ ನಡೀತಿದೆ. ಬಟ್ ಏನು ವ್ಯತ್ಯಾಸ ಇರೋದು ಇಲ್ಲಿ ಏನಂದ್ರೆ, ಇಲ್ಲಿ ರಿಲಿಜನ್ ತುಂಬಿಕೊಂಡು ಬಿಟ್ಟಿದೆ. ಇಲ್ಲಿ ಇರತಕ್ಕಂಥ ಬಾಂಗ್ಲಾದೇಶಿಯರ ಮನಸ್ಸೊಳಗೆ ಮತಾಂಧ ಅಂದ್ರೆ ಅದು ಏನಂದ್ರೆ ರಿಲಿಜನ್ ಮೂಲಕ ಇದನ್ನ ನಡ್ಕೊಂಡು ಬರ್ತಿದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಡೇಂಜರಸ್ ಮೈಂಡ್ ಸೆಟ್, ಬಹಳ ಡೇಂಜರಸ್ ಮೈಂಡ್ ಸೆಟ್. ಈ ಡೇಂಜರಸ್ ಮೈಂಡ್ ಸೆಟ್ ಗೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೂಡ ಬಹಳ ಸ್ಟ್ರಾಂಗ್ ಆಗಿರ್ಬೇಕು. ಅದು ರಾಹುಲ್ ಗಾಂಧಿ ಆಗ್ಲಿ, ಇಲ್ಲ ನರೇಂದ್ರ ಮೋದಿಜಿ ಆಗ್ಲಿ, ಇಬ್ರು ಕೂಡ ಸ್ಟೇಟ್ಮೆಂಟ್ ಕೊಡುವಾಗ ಇದರಲ್ಲಿ ಬಹಳ ಗಂಭೀರವಾಗಿ ಕೊಡ್ಬೇಕು. ಬರೀ ಸಾಫ್ಟ್ ಆಗಿ ಕೊಡಬೇಕ. ನಾವು ಇವಾಗ ಮಾತುಕತೆ ನಡೀತಿದ್ದಿಲ್ಲ, ಮಾತುಕತೆ ಇಲ್ಲ, ಇದು ಫಸ್ಟ್ ನಾವು ಸ್ಟ್ರಾಂಗ್ ಕೊಡ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಮಾತುಕತೆ ಮಾಡಿ. ಅವನು ಪಾಕಿಸ್ತಾನಿನಲ್ಲಿ ಕೂತ್ಕೊಂಡು ಶಹಬಾಜ್ ಶರೀಫ್ ಪಾರ್ಟಿನಲ್ಲಿರುವ ಒಬ್ಬ ವ್ಯಕ್ತಿ ಅಷ್ಟು ಜೋರಾಗಿ ನಮ್ಗೆ ಧಮಕಿ ಕೊಡಕ್ಕೆ ಮುಂದೆ ಬರ್ಬೇಕಾದ್ರೆ ನಾವು ಡಬಲ್ ಡೋಸೇಜ್ ಅವ್ನು ಕೊಡ್ಲೇಬೇಕಾಗಿರುತ್ತೆ. ಎಸ್ ಉಮರ್ ಸರ್, ಮತ್ತೆ ಬರ್ತೀನಿ. ಒಂದು ಬ್ರೇಕ್ ಸಮಯ ಇದೆ ನನಗೆ. ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ